ಮದರಂಗಿ ಅಥವಾ ಮೆಹಂದಿ ಸುಮಾರು 2500 ವರ್ಷಗಳಿಗಿಂತಲೂ ಪ್ರಾಚೀನವಾದ ವಿಶ್ವದ ಮೊದಲ ಕಾಸ್ಮೆಟಿಕ್ ಆಗಿದೆ. ಸೌಂದರ್ಯವರ್ಧಕ ಮೌಲ್ಯಗಳ ಜೊತೆಗೆ ಈ ಸಸ್ಯದ ಔಷಧೀಯ ಮೌಲ್ಯಗಳನ್ನು ಕೂಡ ತಿಳಿದುಕೊಳ್ಳೋಣ. ಲೈಥ್ರೇಸಿಯೆ ಕುಟುಂಬಕ್ಕೆ ಸೇರಿದ ಮದರಂಗಿಯ ವೈಜ್ಞಾನಿಕ ಹೆಸರು ಲಾಸೋನಿಯಾ ಇನರ್ಮಿಸ್. ಸಂಸ್ಕೃತದಲ್ಲಿ ಮೆಹಂದಿ, ಮೆಹಂದಿಕಾ ಎಂದು, ಕನ್ನಡದಲ್ಲಿ ಮದರಂಗಿ, ಗೋರಂಟಿ, ಕೊರಟೆ ಎಂದು, ಹಿಂದಿಯಲ್ಲಿ ಮೆಹಂದಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಹೆನ್ನಾ ಎನ್ನಲಾಗಿದೆ. ಬಿಸಿಲು ಬೇಡುವ ಮದರಂಗಿ ಉಷ್ಣ ವಾತಾವರಣದಲ್ಲಿ ಬೆಳೆಯುವ ಸಸ್ಯವಾಗಿದ್ದರೂ ನೆರಳು ಪ್ರದೇಶಗಳಲ್ಲೂ ಕೂಡ ಬೆಳೆಯಬಲ್ಲದಾಗಿದ್ದು ಮನೆಯಂಗಳ ಹಾಗೂ ಕುಂಡಗಳಲ್ಲಿಯೂ ಕೂಡ ಬೆಳೆಯಬಹುದು. ಹದವಾದ ಭೂಮಿಯಲ್ಲಿ ಸುಮಾರು 20 ಅಡಿಗಳಷ್ಟು ಎತ್ತರವಾಗಿ ಮಧ್ಯಮ ಪ್ರಮಾಣದ ಮರದೋಪಾದಿಯಲ್ಲಿ ಬೆಳೆಯಬಲ್ಲ ಗೋರಂಟಿ ಹಲವಾರು ಕವಲುಗಳಿಂದ ಕೂಡಿದ ಪೊದೆ ಸಸ್ಯದಂತಿದ್ದು ವರ್ಷವಿಡೀ ಹಚ್ಚ ಹಸಿರಿನಿಂದ ಕೂಡಿದ ನಿತ್ಯ ಹರಿದ್ವರ್ಣ ಸಸ್ಯವಾಗಿದೆ. ತೊಗಟೆಯು ಮಾಸಲು ಬಿಳಿ ಮಿಶ್ರಿತ ಕಂದು ಬಣ್ಣ ಹೊಂದಿದ್ದು 6 ಸೆಂಟಿಮೀಟರ್ ಉದ್ದ ಹಾಗೂ 3 ಸೆಂಟಿಮೀಟರ್ ಅಗಲವಾದ ಅಂಡಾಕಾರದ ಹಸಿರೆಲೆಗಳು ಅಭಿಮುಖವಾಗಿ ಜೋಡಣೆಗೊಂಡಿದ್ದು ಬಿಳಿ ಬಣ್ಣದ ನಕ್ಷತ್ರಾಕಾರದ ಸುಗಂಧ ಭರಿತವಾದ ಹೂವುಗಳು ಗೊಂಚಲುಗಳಲ್ಲಿ ಸಮಾವಿಷ್ಟವಾಗಿದ್ದು ಹಸಿರು ಬಣ್ಣದ ದುಂಡಾದ ಚಿಕ್ಕ ಚಿಕ್ಕ ಕಾಯಿಗಳಿದ್ದು ಮಾಗಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಮೆಹಂದಿ ಗಿಡವನ್ನ ಇದರ ಬೀಜಗಳಿಂದಲೂ ಕೂಡ ಸಸ್ಯಾಭಿವೃದ್ಧಿ ಮಾಡಬಹುದಾಗಿದ್ದರೂ ಇದರ ಕಡ್ಡಿಗಳನ್ನ ನಾಟಿ ಮಾಡುವುದರ ಮೂಲಕ ಈ ಗಿಡವನ್ನ ಬೆಳೆಸುವುದು ಸುಲಭವಾದ ವಿಧಾನವಾಗಿದೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಗೋರಂಟಿಯ ಎಲೆ, ಕಾಂಡ, ಹೂವು ಹಾಗೂ ಬೀಜಗಳನ್ನ ಸಾಂಪ್ರದಾಯಿಕ, ಆಯುರ್ವೇದ ಹಾಗೂ ಯುನಾನಿ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಸಾವಿರಾರು ವರ್ಷಗಳಿಂದಲೂ ಬಳಕೆಯಲ್ಲಿರುವ ಮದರಂಗಿ ಬ್ಯಾಬಿಲೋನಿಯನ್ ನಾಗರಿಕತೆಯ ಕಾಲದಿಂದ ಹಿಡಿದು ಈಜಿಪ್ಟ್, ಪ್ರಾಚೀನ ಹಿಂದೂ, ಇಸ್ಲಾಂ ಹಾಗೂ ಬೌದ್ಧ ಸಂಸ್ಕೃತಿಗಳ ಅವಿಭಾಜ್ಯ ಅಂಗವಾಗಿದ್ದು ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಮೆಹಂದಿಯನ್ನ ಬಳಸಲಾಗುತ್ತದೆ. ಗೋರಂಟಿಯ ಸಾಮಾನ್ಯ ಉಪಯೋಗಗಳೆಂದರೆ ಈ ಗಿಡದ ತಾಜಾ ಅಥವಾ ಒಣಗಿದ ಎಲೆಗಳನ್ನ ಅರೆದು ಅದಕ್ಕೆ ನಿಂಬೆಹಣ್ಣಿನ ರಸ ಸೇರಿಸಿ ಸ್ವಲ್ಪ ಚಹಾ ಪುಡಿ ಬೆರೆಸಿದ ಮಿಶ್ರಣವನ್ನ ಅಂಗೈ, ತಲೆಕೂದಲು ಹಾಗೂ ಪಾದ ಸೇರಿದಂತೆ ಬೆರಳುಗಳ ಉಗುರುಗಳಿಗೆ ಲೇಪಿಸಲಾಗುತ್ತದೆ. ಇದು ಮಾರುಕಟ್ಟೆಗಳಲ್ಲಿ ಸಿಗುವ ಕೃತಕ ಬಣ್ಣಗಳಂತೆ ಹಾನಿಕಾರಕವಲ್ಲದೆ ಚರ್ಮ ಮತ್ತು ತಲೆ ಕೂದಲಿಗೆ ಸಹಕಾರಿಯಾಗಿದೆ. ಪ್ರಾಚೀನ ಕಾಲದಲ್ಲಿ ಈ ಮೆಹಂದಿಯನ್ನ ಬಟ್ಟೆಗಳಿಗೂ ಕೂಡ ಬಣ್ಣ ನೀಡಲು ಬಳಸಲಾಗುತ್ತಿತ್ತು. ಮೆಹಂದಿಯ ಮಿಶ್ರಣವನ್ನ ತಲೆ ಹಾಗೂ ಅಂಗಾಲಿಗೆ ಹಚ್ಚುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ. ತಲೆ ಕೂದಲು ಗಟ್ಟಿಯಾಗಿ ಕೂದಲಿನ ಬೆಳವಣಿಗೆಗೂ ಕೂಡ ಸಹಕಾರಿಯಾಗಿದ್ದು ಉಗುರು ಸುತ್ತಿನ ಸಮಸ್ಯೆ ಇದ್ದಲ್ಲಿ ಮೆಹಂದಿಯ ಎಲೆಗಳನ್ನ ಅರೆದು ಉಗುರುಗಳ ಸುತ್ತ ಲೇಪಿಸಲಾಗುತ್ತದೆ. ಯಾವುದೇ ಗಾಯ, ಸುಟ್ಟ ಗಾಯ ಹಾಗೂ ತುರಿಕೆಗೂ ಕೂಡ ಈ ದ್ರಾವಣವನ್ನ ಲೇಪಿಸಬಹುದಾಗಿದೆ. ತಲೆನೋವಿಗೂ ಕೂಡ ಈ ದ್ರಾವಣವನ್ನ ಹಣೆಗೆ ಲೇಪಿಸಲಾಗುತ್ತದೆ. ನಿದ್ರಾಹೀನತೆಯ ಸಮಸ್ಯೆ ಇದ್ದರೆ ಮದರಂಗಿ ಹೂವುಗಳನ್ನ ಹಾಸಿಗೆಯ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗುವುದರಿಂದ ನಿದ್ರೆ ಬರುತ್ತದೆ ಎನ್ನಲಾಗಿದ್ದು ಗೋರಂಟಿಯ ಸುಗಂಧಯುಕ್ತವಾದ ಹೂವುಗಳನ್ನ ಸೌಂದರ್ಯವರ್ಧಕ ಉತ್ಪನ್ನಗಳು ಸೇರಿದಂತೆ ಸಾರಭೂತ ತೈಲೋತ್ಪಾದನೆಯಲ್ಲೂ ಕೂಡ ಬಳಸಲಾಗುತ್ತದೆ. ಅತಿಸಾರ ಹಾಗೂ ಜ್ವರದಲ್ಲಿ ಈ ಹೂವುಗಳ ಚಹಾ ಸೇವಿಸಬಹುದಾಗಿದೆ. ಗೋರಂಟಿ ಕಡ್ಡಿಗಳನ್ನ ದಂತಮಂಜನವಾಗಿಯೂ ಕೂಡ ಬಳಸಬಹುದಾಗಿದ್ದು ಇದರ ಕಾಂಡದಿಂದ ಜಾಂಡಿಸ್ಗೆ ಚಿಕಿತ್ಸೆ ನೀಡಲಾಗುತ್ತದೆ. ಗೋರಂಟಿ ಬೀಜಗಳಿಂದಲೂ ಕೂಡ ಎಣ್ಣೆಯನ್ನ ತೆಗೆಯಲಾಗುತ್ತದೆ. ಈ ಎಣ್ಣೆಯನ್ನ ಚರ್ಮವ್ಯಾಧಿಗಳಂತಹ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ.